ಇನ್ಯಾವುದು ಖರೀದಿ ಮಾಡಿದಾಗಲಿ ತೊಡಗಿಸ್ಕೊಂಡಿರೋದಾಗಲಿ ನನ್ನ ಬದುಕಲ್ಲಿ ನನ್ನಂಥ ರಾಜಕಾರಣಿ ಈ ರಾಜ್ಯದಲ್ಲೇನೋ ಈ ದೇಶದಲ್ಲೇ ಇನ್ನೊಬ್ಬ ಇಲ್ಲ. ಇಷ್ಟು ಪ್ರಾಮಾಣಿಕವಾಗಿ, ಇಷ್ಟು ಸಾಲಗಾರನಾಗಿ ರಾಜಕಾರಣ ಧೈರ್ಯದಿಂದ, ನಂಬಿಕೆ ವಿಶ್ವಾಸದಿಂದ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನಾನೇನು ಅವತ್ತಿಂದ ಯಾರು ದುಡ್ದಿದ್ದೀನಿ ಅವ್ರಿಗೆಲ್ಲ ಓಟ್ ಹಾಕಿದ್ದಾರೆ. TAPCMS, PLD ಬ್ಯಾಂಕು, DCC ಬ್ಯಾಂಕು, ಜಿಲ್ಲಾ ಪರಿಷತ್ 2 ಬಾರಿ ಗೆಲ್ಲಿಸಿರೋದು, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ನಾನು, ಇವತ್ತು ಮಂತ್ರಿ ಆಗಿದ್ದೆ. ನಿರಂತರವಾಗಿ 3 ಬಾರಿ ಕಂಟಿನ್ಯೂಸ್ ಆಗಿ ಚಾಮುಂಡೇಶ್ವರಿ ಗೆಲ್ಲಿಸಿದ್ದಾರೆ. ಹುಣಸೂರ್ಲಿ ಹೋಗಿ ಗೆದ್ದಿದ್ದೆ, ನನ್ನ ಕ್ಷೇತ್ರ ಅಲ್ಲ ಅದು, ಗೆಲ್ಲಿಸಿದ್ರು. ಇಲ್ಲೆಲ್ಲರೂ GT ದೇವೇಗೌಡ ಇಡೀ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 90 ಭಾಗ ನನ್ನ ಕ್ಷೇತ್ರ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ. 90 ಭಾಗ ಲೇಔಟ್ಗಳು, ಬಿಲ್ಡಿಂಗ್ಗಳು, ಹೋಟ್ಲುಗಳು, ಎಲ್ಲ ಕಮರ್ಷಿಯಲ್ಲು, ಬಾರ್ಗಳು ಎಲ್ಲ ಇರ್ತಕ್ಕಂಥದ್ದೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಯಾರಾದರೂ ಒಬ್ಬರು ಇಷ್ಟು ವರ್ಷಗಳ ಕಾಲ 10-11 ವರ್ಷದಿಂದ ಶಾಸಕ ಆಗಿದ್ದೀನಿ ನಾನು, ಜಿಲ್ಲಾ ಪರಿಷತ್ ಅಧ್ಯಕ್ಷ ಇದ್ದೀನಿ. ಆ ಕಾಲದಿಂದ ಇವತ್ತಿನವರೆಗೂ ಕೂಡ ಒಂದು ನಿವೇಶನ ನಾನು ಪಡೆದಿಲ್ಲ. ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದ್ದೀನಿ. ಇಲ್ಲದೇ ಇದ್ದರೆ ಚಾಮುಂಡೇಶ್ವರಿ ಜನ ನನ್ನನ್ನು ಕೈ ಹಿಡಿತಾ ಇರಲಿಲ್ಲ, ಗೆಲ್ಲಿಸ್ತಾ ಇರಲಿಲ್ಲ. ಅವ್ರ ದುಡಿಮೆ, ಗುರಿ, ಸೇವೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದರಿಂದ ಈ ರಾಜ್ಯದ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಕಾಪಾಡ್ಕೊಂಡು ಬಂದವ್ರೆ. ಒಂದು ನಿವೇಶನ ಇದೆ. ನಮ್ಮ ಗೋವಿಂದರಾಜು ಅವರು ಇದ್ದಾಗ ನಮ್ಮ ಫ್ರೆಂಡ್ಸ್ ಬಂದು, ಅಣ್ಣ ನಾವೊಂದು ಅರ್ಜಿ ಹಾಕ್ತೀವಿ, ನೀವೊಂದು ಅರ್ಜಿ ಹಾಕಿ ಅಂತೇಳಿ ಒಂದು ಅರ್ಜಿ ಹಾಕ್ಸಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೈಟ್ ಕೇಳಿ. ಜಯಲಕ್ಷ್ಮೀಪುರಂ ಬಾಡಿಗೆ ಮನೇಲಿ ವಾಸ ಇದ್ದೆ. ಆದರೆ ಲಾಟ್ರಿನಲ್ಲಿ ಒಂದು ಬಂದಿದೆ. ಲಾಟ್ರಿನಲ್ಲಿ 85 ಆ ಟೈಮಲ್ಲಿ ಗೋವಿಂದರಾಜು ಅಧ್ಯಕ್ಷ ಇದ್ದಂಥ ಟರ್ಮು ಲಾಟ್ರಿ ಮಾಡಿದರು. ಆ ಲಾಟ್ರಿನಲ್ಲಿ ಒಂದು 50-80 ಸೈಟ್ ಬಂದಿದೆ. ಲಾಟ್ರಿನಲ್ಲಿ ಅದೊಂದು ಸೈಟು ಆ ಕಾಲದಲ್ಲಿ ಬಿಟ್ಟರೆ ನನಗೆ BK ಪುಟ್ಟಯ್ಯ ಭಾರಿ ಆಪ್ತರು, D ಮಾದೇಗೌಡರು ಆಪ್ತರು, ಬಸವೇಗೌಡರು ಆಪ್ತರು, ಅದಾದಮೇಲೆ ನಮ್ಮ ಸಾರಾ ಮಹೇಶ್ ಆಪ್ತರು, ಮೂಡಾ ಚೇರ್ಮನ್ನು, ಇವರು ಎಲ್ಲರೂ ಮಾಡಲಿ ಅಂತ ಒತ್ತಾಯ ಮಾಡಿ ಮಾಡಿಸಿದ್ದೀವಿ ನಾವು. ವಿಜಯಕುಮಾರ್ ಮಾಡಿಸಿದ್ವಿ, ಧ್ರುವ ಕುಮಾರ್ ಇದ್ದರು, ಇನ್ನೊಬ್ಬರು ನಮ್ಮ ಮೋಹನ್ ಕುಮಾರ್ ಇದ್ದರು. ಅವ್ರು ಯಾರು ಕೇಳಿ GT ದೇವೇಗೌಡರು ಹಿಂಗೂನ ಅಂತ ಅಧ್ಯಕ್ಷಗಳು, ಕಾಂಗ್ರೆಸ್ ಅಧ್ಯಕ್ಷಗಳು ಇದ್ದರು, ರಾಜೀವ್ ಅವರು ಇದ್ದರು. ಇದು ಮಾನವೀಯ ಸಂದೇಶದ ಜನವಾಹಿನಿ.